ಈ ಕಡೆ ಬಂದ್ಬಿಡಿ ಅಣ್ಣ, ಇಲ್ಲಿ ಬಂದ್ಬಿಡಿ. ಜಾಕಿನ ಅಪ್ಪು ನಮ್ಮ ಜೊತೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇವತ್ತು ಅಪ್ಪು ಇಲ್ಲೇ ಇದನ್ನು ಮನೇಲಿ ಇದನ್ನು ನಾನು ಫೋನ್ ವರ್ಷ ವೆಯ್ಟ್ ಮಾಡ್ತೀನಿ, ನನ್ನ ಫೋನ್ಗೆ ಬರ್ತಾ ಇತ್ತು ಒಂದು ಇಲ್ಲ ಅಪ್ಪು ಇಲ್ಲದೇ ಇರೋ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಆ ಫೀಲಿಂಗೇ ಬರೋದು. ಯಾಕೆಂದರೆ ಪ್ರೀತಿಸೋ ಹೃದಯಕ್ಕೆ ಗೊತ್ತು ಏನಂತ. ಯಾಕಂದರೆ ನಮಗೆ ಅವ್ರು ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಆ ಪಿಕ್ಚರ್ ನೋಡೋಕ್ಕಾಗ್ತಿಲ್ಲ. ಅವ್ನು ಇದನ್ನೇ ಅನ್ಕೊಂಡೆ ನೋಡಿ. ಇವತ್ತು ನನಗೆ ಅದೇ ಫೀಲಿಂಗ್ ಇತ್ತು. ಹೊರತು ನಾನು ಹೇಳೋಕ್ಕೆ ಆಗಲ್ವಲ್ಲ. ಅಂಥಕ್ಕೆ ಫೀಲಿಂಗ್ ಇದೆ. ಯಾವತ್ತು ಸಿನಿಮಾ ರಿಲೀಸ್ ಆದರೂ ಅಪ್ಪು ವೆಯ್ಟ್ ಮಾಡ್ತೀವಿ. ಅಷ್ಟೇ ಅನ್ನ ಹಾಕೊಂಡು ಮಾಡಿಲ್ಲ. ನಾನು ಎವ್ರಿ ಟೈಮ್ ಮಾರ್ನಿಂಗ್ ಶೋ ಮಾಡ್ಬಿಟ್ಟು ಬಂದು ಮಧ್ಯಾಹ್ನದೊಳಗೆ ಫೋನ್ ಮಾಡಿ ಎಲ್ಲ ಸಿನಿಮಾಗೂ ಅಷ್ಟೇ. ಇದು ಪದ್ಧತಿ. ನಾನು ಇವತ್ತು ನೋಡಿದಾಗ ಹಂಗೆ ಅನಿಸುತ್ತೆ. ನಾನು ಇಲ್ಲ ಅಂತ ಫೀಲಿಂಗ್ ಏನಾದರೂ ಬಿಕಾಸ್ ಅವ್ನು ಇಲ್ಲ ಅಂತ ಇದಕ್ಕೋಸ್ಕರ ಎಲ್ಲರೂ ಬಂದು ಪೂಜೆ ಮಾಡಬೇಕು ಆದರೆ ಅಪ್ಪಲ್ಲ ಇಲ್ಲಿ ಬಂದೇ ನೋಡ್ಬೇಕಂತ ಮನಸ್ಸಿಗೆ ಗೊತ್ತಾಗ ಅಪ್ಪು ಮನಸ್ಸು ಅದಕ್ಕಿಂತ ಪ್ರೀತಿ ನಿಮಗೆ ಜನ ಬಂದು ನೋಡ್ತಾ ಇದ್ದಾರಲ್ಲ ಅವರೆಲ್ಲ ಬರ್ತಿರೋದು ಪ್ರೀತಿಗೋಸ್ಕರ. ಆ ಪ್ರೀತಿ ಯಾವಾಗಲೂ ಶಾಶ್ವತ. ಪ್ರೀತಿ ಒಂದೇ ಶಾಶ್ವತ ಹೊರತು ಬೇರೆ ಏನಿಲ್ಲ. 14 ಬದಲನ್ನು ಆ್ಯಡ್ ಮಾಡಿದೆ. ಸೊ ಮತ್ತೊಮ್ಮೆ ಜಾಕಿ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ, ಎಷ್ಟು ಖುಷಿ ತಂತು? ನಾನು ಆಲ್ರೆಡಿ 20 ಸತಿ ನೋಡಿದ್ದೀನಿ. ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ಆ ಫಸ್ಟ್ ಟೈಮ್ ರಿಲೀಸ್ ಆಗಬೇಕಾದ್ರೆ ಒಂದು 10 ಸತಿ ನೋಡಿದ್ವಿ. 10 ಸತಿ OTT ನೋಡಿ. ಇವತ್ತು ತಿರ್ಗಾ ನೋಡಿದಾಗ ನಾವು ಫ್ರೆಶ್ ನೋಡಿದಾಗ ಅನಿಸ್ತೇ ಹೊರತು ಅದೇ ಪಿಕ್ಚರ್ ನೋಡಿದಾಗ. ಯಾಕಂದರೆ ಅಷ್ಟು ಜೀವಂತ ಮಾಡ್ತಾರೆ. ಏನೇ ಮಾಡಬೇಕಾದ್ರೆ ಲೈಫಲ್ಲಿ ಸಿನಿಮಾ ತಗೊಂಡು ಮಾಡೋ ಎಲ್ಲದೂ ಒಂದು ಜೀವಂತವಾಗಿ ಒಂದು ಜೀವ ಇರ್ತದೆ. ಐ ಥಿಂಕ್ ಅವ್ನು ಚಿಕ್ಕ ವಯಸ್ಸಿಂದಲೂ ಹುಟ್ಟಿದ್ದಾನೆ. ಗೊತ್ತಾದ್ಮೇಲೆ ಆ ಜೀವ ಕೂಡ ಆಲ್ವೇಸ್ ದೇರ್. ಅಪ್ಪು ನಾ ಇಲ್ಲ ಅಂತ ಅನ್ಕೊಳ್ಳೋದು. ಯಾರು ಏನಾದ್ರು ಅನ್ಕೊಳ್ಳೋದು ಅವ್ರಿಗೆ ಕೆಲವು ಅನ್ಕೋತಾರೆ. ನನಗೆ ಆ್ಯಕ್ಚುಲಾಗಿ ಅವ್ನು ಸ್ಟ್ಯಾಚ್ಯೂಗೆ ಹೋಗಿ ಯಾರು ಹಾಕೋದಿಲ್ಲ. ಭಾಳ ನನಗೆ ನೋವಾಗುತ್ತೆ. ಅದಕ್ಕೋಸ್ಕರ ಹಾಕೋದು ಹೌದು ಅಷ್ಟೇ.
29ಕ್ಕೆ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮನೆ ಕುಡಿ ಮತ್ತೊಂದು ಎಂಟ್ರಿ ಮಾಡ್ತಾ ಇದೆ. ಸೊ ಈಗಾಗಲೇ ಎಲ್ಲ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಯುವ ಅವರಿಗೆ ಮತ್ತು ಯುವ ಸಿನಿಮಾ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನಗಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿ ದೇವ್ರಿಗೆ ಕೊಡಬೇಕು. ಅಭಿಮಾನಿ ದೇವ್ರಿಗೆ ನಾವು ಏನು ಎಕ್ಸ್ಪೆಕ್ಟ್ ಬರ್ಬೇಕಾದ್ರೆ ಅನ್ನೋರ್ ಮಗ ಅಂತ ಟ್ಯಾಗ್ ಇತ್ತು. ರಾಜ್ಕುಮಾರ್ ಇತ್ತು. ರಾಜ್ಕುಮಾರ್ ಪಕ್ಕದಲ್ಲಿ ಒಂದು ಸ್ಟ್ರಾಂಗ್ ಒಂದು ಪವರ್ ಇತ್ತು. ಸೊ ಆ ಪವರ್ ಜೊತೆ ಬಂದವ್ರು ನಾವು. ರಾಜ್ಕುಮಾರ್ನ ಒಂದು ಟ್ಯಾಗ್ ಲೈನ್ ಬಂದವರು. ಬಟ್ ಬಂದಾದ್ಮೇಲೆ ಅಭಿಮಾನಿ ದೇವ್ರುಗಳಿಗೆಲ್ಲ ಅವ್ರು ತೋರಿಸೋ ಪ್ರೀತಿನೇ ಬೇಕು. ಯಾಕಂದ್ರೆ ಒಂದ್ಸತಿ ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ರೆ ಅದು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ನಡೀತಾ ಇರುತ್ತೆ. ಅದು ಅದಾಗೆ ಆಗಬೇಕು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಹೋಗ್ಬೇಕು. ಆಶೀರ್ವಾದ ಗುರುಗೆ ಇರಬೇಕು. 100% ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಭಾಳ ಜೋಪಾನವಾಗಿ, ಭಾಳ ಸಿನ್ಸಿಯರ್ ಆಗಿ ಆಡಂಬರ. ನಾವೆಲ್ಲ ಬರ್ಬೇಕಾದ್ರೆ ಆಡಂಬರ ಬರಲಿಲ್ಲ. ನಾವು ಬಂದಿದ್ದು ಭಾಳ ಲೋ ಪ್ರೊಫೈಲ್ ಬಂದು. ನೀವು ಅಪ್ಪನೇ ತಗೊಳ್ಳಿ, ಅಪ್ಪನ ಒಂದು ಸೂಪರ್ ಸ್ಟಾರ್. ನಾವು ಬರೋಕ್ಕೂ ಮುಂಚೆ ಅವ್ನು ಚಿಕ್ಕ ವಯಸ್ಸಲ್ಲಿಂದ ನ್ಯಾಷನಲ್ ಅವಾರ್ಡ್ ತಗೊಂಡು ಎಲ್ಲ ಇವತ್ತು ಅಪ್ಪು ಇಷ್ಟು ಲೆವೆಲ್ ಹೋಗ್ಬೇಕಂದ್ರೆ ಯಾತಕ್ಕಂದ್ರೆ ಅವ್ನು ಚಿಕ್ಕ ವಯಸ್ಸತ್ತ ಅಪ್ಪನ ಸಿನಿಮಾದಲ್ಲಿ ನೋಡಿ 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 ಅಯ್ಯೋ ಇದು ನಮ್ಮ ಮನೆ ಹುಡುಗ, ಇದು ನಮ್ಮ ಮನೆ ಹುಡುಗ ಅಂತ ಮನೆ ಹುಡುಗನ ಥರ ಅವರು. ಸೊ ಅದಾದ್ಮೇಲೆ ಅಪ್ಪು ಫಸ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಅಪ್ಪು ಇತ್ತು. ಸಬ್ಜೆಕ್ಟಿಂದ ಯೋಚನೆ ನಾವು ಮಾಡಲ್ಲ ಅಂದರೆ ಇಲ್ಲಿ ಹೆಂಗೆ ಅಂದ್ಬಿಟ್ರೆ ಅಪ್ಪು ಹಿಂಗೆ ನೀವು ಮಾಡಬೇಕು. ಯಾಕಂದ್ರೆ ನಾವು ಅಪ್ಪುನ ಸಿನಿಮಾದಲ್ಲಿ ಅಲ್ಲದೆ ಅವನ್ನ ಡೈಲಿ ನಾವು ಅವ್ನ ಎಕ್ಸೈಸ್ ಮಾಡ್ತಿದ್ದು ನೋಡಿದ್ರೆ ಇವ್ನು ಯಾಕೆ ಸೂಪರ್ ಸ್ಟಾರ್ ಆಗಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಿತ್ತು. ಆಮೇಲೆ ಅಪ್ಪು ಸಿನಿಮಾ ಸಬ್ಜೆಕ್ಟ್ ಕೇಳಿದಾಗ ಪುರಿ ಜಗನ್ನಾಥ ಕೇಳಿ ಅಪ್ಪುಗೆ ಮಾಡಿ ಸರ್ ಇದು ಸಬ್ಜೆಕ್ಟ್ ಅಪ್ಪುಗೆ ಚಂದ ಅಂತ ವರ್ಧನ್ ಅವ್ರ ಅಪ್ಪಾಜಿ ಕೇಳಿ ನಿಮ್ಮನ್ನ ಅಪ್ಪುನ ಟೈಟಲ್ ಕೊಟ್ಟಿದ್ದು ನಾನು. ಅಪ್ಪು ಇದಕ್ಕೆ ಅಪ್ಪು ಅಂತ ಹೇಳಿ ಅವ್ರು ಇಡಿಯೇಟ್ ಅಂತ ಹೇಳ್ಬೇಕಂತಿದ್ರು. ಬೇಡ ಫಸ್ಟ್ ಸಿನಿಮಾ ಬೇಡ ಸರ್, ಇದು ಅಪ್ಪು ತುಂಬ ಪಾಪ್ಯುಲರ್. ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಆ ಮಗುನ ಅಪ್ಪು ಅಂತ ಕರ್ತಾರೆ ಅಪ್ಪು ಅಂತ ಹೇಳಿ. ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಎಡಿಟಿಂಗ್ ನಡೀತಾ ಇತ್ತು. ಆ ಎಡಿಟಿಂಗ್ ಬಗ್ಗೆ ಫೈಟ್ ನೋಡ್ಬೇಕಾದ್ರೆ ನಾ ಹೇಳಿದೆ ಇವನಿಗೆ ಸಾಧಾರಣ ಸ್ಟಾರ್, ನಾನು ಪವರ್ ಸ್ಟಾರ್. ಪವರ್ ಸ್ಟಾರ್ ಅಂತ ಮೊದಲು ಕರೆದಿದ್ದೆ ನಾನು ಆಡಿಯೋ ಫಂಕ್ಷನ್ಗೆ. ಇನ್ನೂ ಜ್ಞಾಪಕ ಇದೆ. ಸೊ ಅದು ಆ ಮನಸ್ಸು ಕೊಟ್ಟು ಅದಕ್ಕೆ ಅದು ಸಾಕು. ಫಸ್ಟ್ ಶೋ ಸಿನಿಮಾವನ್ನು ಯುವ ಸಿನಿಮಾವನ್ನು ನೋಡ್ತೀರಾ ಶಿವಣ್ಣ ಫ್ಯಾಮಿಲಿ ಜೊತೆ? ನಾನು ಆ್ಯಕ್ಚುಲಿ 29th ರಿಲೀಸ್ ಅಲ್ಲ, ನನಗೆ ಫಂಕ್ಷನ್ಸ್ ನಡೀತಾ ಇದೆ. ಶೂಟಿಂಗ್ ನಡೀತಾ ಇದೆ. ಸೆಟ್ ಮುಗಿಸ್ಬೇಕು. ಅಟ್ ದ ಸೇಮ್ ಟೈಮ್ ಗೀತಾ ಅವ್ರು ಇವತ್ತು ಸತಿ ಎಲೆಕ್ಷನ್ ನಿಲ್ಬೇಕು. ಸೊ ನಂಗೆ ಆ ಕೆಲಸನೂ ಇದೆ. ಬಟ್ 100% ಸಿನಿಮಾ ನೋಡ್ತೀನಿ. ಅದು ಫಸ್ಟ್ ಡೇ ಬಂದ್ಬಿಟ್ಟು ಅಭಿಮಾನಿಗಳು ನೋಡಿದ್ರು ಅಂತ ನಾನು ನೋಡ್ತೀನಿ. ಯಾಕಂದರೆ ನಾವೆಲ್ಲ ಅಭಿಮಾನಿಗಳು ಹೃದಯದಲ್ಲಿ ಇದ್ದೀವಿ. ಅದೇ ಅವ್ರು ನೋಡಿದ್ರೆ ನಾನು ನೋಡ್ದಂಗೆ ಲೆಕ್ಕ. ಬಟ್ 100% ನನ್ನ ವಿಶ್ವಾಸ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ನನಗಿಂತ ಹೆಚ್ಚು ನಾಶನ ಬೇಕಾಗಿರುತ್ತೆ. ಗೀತಾನ ಹೇಳ್ತಾರೆ ಗೀತಕ್ಕ ಎಲೆಕ್ಷನ್ ನಿಂತಿದೆ ಅಂತ. ಸೊ ಗೀತಕ್ಕ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಏನು ನಾನು ಹೇಳ್ತಾನೆ ಬರ್ತೀನಿ. ಸಪೋರ್ಟ್ ಮಾಡ್ತೀನಿ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀನಿ. 100% ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಒಂದೇ ಕ್ವಶನ್ ಏನಂತಾರೆ, ಬೆಳಗ್ಗೆಯಿಂದ ಲಕ್ಷಾಂತರ ಜನ ಫ್ಯಾನ್ಸ್ ಎಲ್ಲನೂ ಬಂದು ತುಂಬ ಆಸೆ ಪಟ್ಟು ಅಪ್ಪೋರ ದರ್ಶನ ಕೊಡ್ತಾರೆ. ಕೊನೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ. ಸೊ ಈಗ ಒಂದು ಅರ್ಧ ಗಂಟೆ ಮುಂಚೆ. ಸೊ ಅವ್ರಿಗೆ ಆಗುತ್ತೆ ಸರ್, ಏನು ಮಾಡೋಕ್ಕೆ ಅನಿವಾರ್ಯ. ಅದು ನಮ್ಮ ಕೈಯಲ್ಲಿಲ್ಲ. ಇವಾಗ ಪರಿಸ್ಥಿತಿ ಇಡೀ ದೇಶ ಚೆನ್ನಾಗಿರ್ಬೇಕು. ಎಲ್ಲೋ ಒಂದು ಕಡೆ ಏನೋ ಒಂದು ಆಗೇ ಆಗುತ್ತಲ್ವ, ಅದನ್ನೆಲ್ಲ ರಿಪೇರ್ ಮಾಡ್ಬೇಕಂದ್ರೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗ್ತದೆ. ಅದು ಜನಗಳು ನೋಡೋ ಆಸೆ ಇರ್ಬೋದು. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಸತಿ ಒಳ್ಳೇದು ತಪ್ಪು ಥರ ಕಾಣುತ್ತೆ. ಅದರಿಂದ ಅದಕ್ಕೆಲ್ಲ ಏನಿದೆ, ಇಟ್ ಹ್ಯಾಪನ್ಸ್, ಯು ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೋ. ದಟ್ಸ್ ವೈ.